ಶಾಸ್ತ್ರಗಳ ಪ್ರಕಾರ ಗುರುಬಲದ ಆಧಾರದ ಮೇಲೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಅಭಿವೃದ್ಧಿ ಹಾಗೂ ಯಶಸ್ಸು ಅವಲಂಬಿತವಾಗಿದೆ. ಇನ್ನು ಜಾಗತಿಕ ಬಿಕ್ಕಟ್ಟು ಸೃಷ್ಟಿಯಾಗಿರೋ ಹೊತ್ತಿನಲ್ಲಿ ಗುರು ಸಂಚಾರದ ಪ್ರಭಾವ ದೇಶದ ಮೇಲೆ ಹೇಗಿದೆ? ಪ್ರಕೃತಿಯಲ್ಲಿ, ರಾಜಕೀಯ ವಲಯದಲ್ಲಿ ಆಗೋದೇನು? ದ್ವಾದಶ ರಾಶಿಗಳ ಮೇಲೆ ಗುರು ಸಂಚಾರದ ಪ್ರಭಾವವೇನು? ಪರಿಹಾರಗಳು ಏನು ಎಂಬ ಪ್ರಶ್ನೆಗಳಿಗೆ ವಿವರವಾಗಿ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿ ಶ್ರೀ ಹರಿಶಾಸ್ತ್ರಿ ಗುರೂಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಗುರುಗಳೇ, ಗುರು ಸಂಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚಾರ ಆಗ್ತಾ ಇದೆ. ಈ ಒಂದು ಗುರು ಸಂಚಾರದಿಂದ ಏನು ಪ್ರಭಾವಗಳಾಗುತ್ತೆ ಅನ್ನೋದರ ಬಗ್ಗೆ ವಿವರವಾಗಿ ಮಾತನಾಡೋದಕ್ಕೂ ಮುನ್ನ ಅದರ ಸಮಯ ಮತ್ತು ಎಷ್ಟು ದಿನಗಳ ಕಾಲ ಈ ಗುರು ಸಂಚಾರದ ಪ್ರಭಾವ ಇರುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೋಡಿ, ಹೋದ ವರ್ಷ ಅಂದರೆ 2025 ಮೇ 25ನೇ ತಾರೀಕು ಗುರು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿತ್ತು. ಅದೇ 2026ಕ್ಕೆ ಬಂದರೆ ನಮಗೆ ಜೂನ್ 2ನೇ ತಾರೀಕು ಬೆಳಗ್ಗೆ 6:29 ಗುರು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾರೆ. ಅಂದರೆ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ, ಈಗ ನೀವು ಆಗಲೇ ಹೇಳಿದ ಹಾಗೆ ಈ ಮಿಥುನ ಮತ್ತು ಕರ್ಕದ ಮಧ್ಯೆ ಇದೆಯಲ್ಲ, ಇದನ್ನು ಸಂಧಿಕಾಲ ಅಂತ ಕರಿತೀವಿ. ಈ ಸಂಧಿಕಾಲಗಳಲ್ಲಿ ಕೆಲವೊಂದು ಅದ್ಭುತಗಳು ನಡೆಯುತ್ತೆ. ದೇಶದಲ್ಲಿ, ಪ್ರಪಂಚದಲ್ಲಿ, ಪ್ರತಿಯೊಬ್ಬ ಮನುಷ್ಯನ ಮೇಲೂ ಅದರ ಪ್ರಭಾವ ಅನ್ನುವಂಥದ್ದು ಬೀಳುತ್ತೆ. ಸಂಧಿಕಾಲ ಅಂತಂದರೆ ಒಂದು ಋತು ಹೋಗುವಂಥ ಸಮಯ, ಇನ್ನೊಂದು ಋತು ಬರುವಂಥ ಸಮಯ, ಇದನ್ನು ನಾವು ಸಂಧಿಕಾಲ ಅಂತ ಕರಿತೀವಿ. ಹಾಗಾಗಿ ಮಂಗಳವಾರ ಬೆಳಗ್ಗೆ 6:29 ಶತ್ರುವಿನ ಮನೆಯಿಂದ ತನ್ನ ಪ್ರಿಯವಾದ ಮಿತ್ರನ ಮನೆಗೆ ಗುರು ಪ್ರವೇಶ ಮಾಡ್ತಾ ಇದ್ದಾರೆ. ಸಾಧಾರಣವಾಗಿ ನಮ್ಮಲ್ಲಿ ಒಂದು ಸಂತೋಷ ಆಗುತ್ತೆ. ಏನಪ್ಪ ಅಂತಂದರೆ, ಒಂದು ಸ್ನೇಹಿತನ ಮನೆಗೋ ಅಥವಾ ಸಂಬಂಧಿಕರ ಮನೆಗೆ ಹೋದಾಗ ನಮ್ಮದೇ ಆದಂಥ ಒಂದು ಸಂತೋಷ, ಸಡಗರ, ಸಂಭ್ರಮ ಅನ್ನುವಂಥದ್ದು ಇರುತ್ತೆ. ಅದೇ ಇಲ್ಲಿ ಈಗ ಗುರುಗೆ ಆಗ್ತಾ ಇದೆ. ಗುರು ಅತ್ಯಂತ ಸಂತೋಷವಾಗಿ, ಹಾಗೆ ಪ್ರಮುಖವಾಗಿ ಗುರುಗೆ 2 ಸ್ವಂತ ಮನೆಗಳಿದೆ. ಅಂದರೆ ಸ್ವಂತ ಮನೆಯಲ್ಲಿ ಒಂದು ಗ್ರಹ ಇತ್ತು ಅಂದರೆ ಆ ಗ್ರಹಕ್ಕೆ ಬಲ ಜಾಸ್ತಿ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉಚ್ಚಸ್ಥಾನ ಅಥವಾ ಪೀಕ್ ಪೊಸಿಷನ್ ಅಂತ ಕರಿತೀವಿ ನಾವು. ಅಂದರೆ ಅದಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆ ಇಲ್ಲ. ಈಗ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕಗಳು, 101 ಯಾರೂ ಕೊಡೋದಿಲ್ಲ. ಹಾಗೆ ಕರ್ಕರಾಶಿಗೆ ಬರುವಂತಹ ಗುರು 100ಕ್ಕೆ 100ರಷ್ಟು ಶಕ್ತಿಯನ್ನು, ಬಲಿಷ್ಠವಾದ ಫಲವನ್ನು ಹೊಂದಿರತಕ್ಕಂಥ ಸ್ಥಾನ ಅದು. ಹಾಗಾಗಿ ಎಕ್ಸಾಲ್ಟೆಡ್ ಪೊಸಿಷನ್ ಅಂತ ಕರಿತೀವಿ, ಉಚ್ಚ ಸ್ಥಾನ ಅಂತ ಕರಿತೀವಿ. ಕರ್ಕಾಟಕ ರಾಶಿಗೆ ಗುರು ಪ್ರವೇಶ ಆಗ್ತಾ ಇರೋದು ಜೂನ್ 2ನೇ ತಾರೀಕು ಆದರೂ ಕೂಡ ಒಟ್ಟು ಸುಮಾರು ಜೂನ್ 25, 2027 ತನಕ ಆ ಗುರುಗ್ರಹ ಅನ್ನುವಂಥದ್ದು ವಿಶೇಷವಾಗಿ ಕರ್ಕಾಟಕ ರಾಶಿಯಲ್ಲಿದ್ದು ಮಧ್ಯದಲ್ಲಿ ಒಂದು 85 ದಿನಗಳ ಕಾಲ, ಅಂದರೆ ನವಂಬರು, ಡಿಸೆಂಬರು ಮತ್ತು ಜನವರಿ 24ನೇ ತಾರೀಕಿನವರೆಗೂ ಗುರು ಒಂದು 85 ದಿನ ತುಂಬ ಫಾಸ್ಟ್ ಫಾರ್ವರ್ಡ್ ಆಗಿ, ಸ್ವಲ್ಪ ವೇಗವಾಗಿ ಚಲನೆಯನ್ನು ಮಾಡಿ ಸಿಂಹರಾಶಿಗೆ ಬರ್ತಾರೆ. ಇದೊಂದು ಕೌತುಕ ಇದೆ. ಜೂನ್ 2ನೇ ತಾರೀಕು ಬೆಳಗ್ಗೆ 6:29 ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾ ಇರತಕ್ಕಂಥದ್ದು ಎಲ್ಲರಿಗೂ, ಮನುಷ್ಯರಿಗೆ, ಪ್ರಕೃತಿಗೆ, ರಾಜ್ಯಕ್ಕೆ, ದೇಶಕ್ಕೆ ಹಾಗೂ ಪ್ರಪಂಚಕ್ಕೂ ಒಂದು ಅತ್ಯಂತ ಸಂತೋಷ, ಸಿಹಿ ಸುದ್ದಿ ಅಥವಾ ಮನೆಯಲ್ಲಿ ಸಿಹಿ ಮಾಡಿ ತಿನ್ನುವಂಥ ಸಮಯ ಅಥವಾ ಸಂದರ್ಭ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಈ ಗುರುಬಲ ಅನ್ನೋದು ಅಥವಾ ಈ ಗುರುವಿನ ಪ್ರಭಾವ ಅನ್ನೋದು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಂತ ಹೇಳಿ ಬಹಳ ಮುಖ್ಯವಾದ ಪ್ರಶ್ನೆ ಮತ್ತು ಒಳ್ಳೆ ಪ್ರಶ್ನೆ. ಗುರು ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಬಹಳ ಮುಖ್ಯ. ಈಗ ಮಗು ಹುಟ್ಟಿದ ತಕ್ಷಣವೇ ಜ್ಯೋತಿಷ್ಯರ ಹತ್ರಕ್ಕೆ ತಂದೆ ತಾಯಿ ಅಥವಾ ಯಾರೋ ಬರ್ತಾರೆ. ಬಂದ ತಕ್ಷಣವೇ ಜ್ಯೋತಿಷ್ಯರು ಆ ಜನ್ಮ ಕುಂಡಲಿಯನ್ನು ಸಿದ್ಧತೆ ಮಾಡಿ ಮೊದಲು ನೋಡುವಂಥ ಸ್ಥಾನ ಇದಂದರೆ ಗುರು. ಯಾಕೆಂದರೆ ಗುರು ಒಬ್ಬ ಬಲಿಷ್ಠವಾಗಿದ್ದರೆ ಉಳಿದ ಎಲ್ಲ ಗ್ರಹಗಳನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಗುರುಗಿರುತ್ತೆ. ನಿಮಗೆ ಗೊತ್ತಿದೆಯಲ್ಲ, ಹರ ಮುನಿದರು ಗುರು ಕಾಯುವುದು. ಆದರೆ ಗುರು ಮುನಿದರೆ ಕಾಯೋರು ಯಾರೂ ಇಲ್ಲ. ಅಂದರೆ ಹರನಿಗಿಂತ ಒಂದು ಕೈ ಮೇಲು ಅಂತ ಹೇಳ್ಬೋದು ಗುರು. ಹಾಗಿದ್ದಾಗ ಈ ಗುರುಬಲ ಅಂತ ಬಂದಾಗ ಮನುಷ್ಯನ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತಂದರೆ, ಈ ಝೀರೋ ಇರೋವನ್ನ ಹೀರೋ ಮಾಡುವಂಥ ಶಕ್ತಿ ಇರುತ್ತೆ ಅದಕ್ಕೆ. ಓಕೆ ಗುರುಗಳೇ, ಹಾಗಿದ್ರೆ ಈ ಗುರು ಸಂಚಾರ ದೇಶದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ನಾವು 3 ವಲಯದಾಗಿ ನಾವು ಇದನ್ನು ವಿಂಗಡಣೆ ಮಾಡ್ಬೋದು. ಮೊದಲನೇದಾಗಿ ನಮ್ಮ ವಿಶ್ವ ಅಂತ ಪ್ರಪಂಚಕ್ಕೆ ನಾವು ಇದರ ಒಂದು ಗಣನೆ ತಗೊಳ್ಬೋದು. ಎರಡನೇದಾಗಿ ನಮ್ಮ ಭಾರತ ದೇಶಕ್ಕೆ ಒಂದು ಗಣನೆ ತಗೊಳ್ಬೋದು. ಮೂರನೇದಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಂತ ತಗೊಳ್ಬೋದು. ಒಂದು 3ಆಗಿ ನಾವು ಡಿವೈಡ್ ಮಾಡ್ಬೋದು. ಮೊದಲನೇದಾಗಿ ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಗುರು ಬಂದು ಚಂದ್ರನ ಮನೆಗೆ ಬಂದು ಕೂರ್ತಾ ಇದ್ದಾನೆ, ಆ ಮನಸ್ಸಿನ ಸ್ಥಾನಕ್ಕೆ ಬಂದು ಕೂರ್ತಾ ಇದ್ದಾನೆ.
ಹಾಗಾಗಿ ಸುಮಾರು ಜನಕ್ಕೆ ಈ ಮನೋನಿಗ್ರಹ ಅನ್ನೋದು ಹೆಚ್ಚು ಬಲ ಆಗುತ್ತೆ. ಈಗ ನಾವು ನೋಡ್ತಾ ಇದ್ದೀವಿ, ಎಲ್ಲಿ ನೋಡಿದ್ರು ಕೂಡ ಯುದ್ಧಮಯ. ಇಡೀ ವಿಶ್ವಾದ್ಯಂತ ಹಲವಾರು ಜಾಗಗಳಲ್ಲಿ ಯುದ್ಧ. ನಮಗೆ ಗೊತ್ತಿರೋ ಯುದ್ಧಗಳು ಹಲವಾರು ಇದೆ, ಗೊತ್ತಿಲ್ಲದಿರೋ ಯುದ್ಧಗಳು ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ. ಅದಾದಮೇಲೆ ಈ ಪ್ರಕೃತಿ ವಿಕೋಪಗಳು ಕೂಡ ತುಂಬಾ ನಡೀತಾ ಇದೆ ವಿಶ್ವದಾದ್ಯಂತ. ಆದರೆ ಯಾವಾಗ ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿ ಕರ್ಕಾಟಕ ರಾಶಿಗೆ ಬರ್ತಾರೋ, ಈ ಜೂನ್ 2ನೇ ತಾರೀಕು ನಂತರ ವಿಶ್ವದ ಶಾಂತಿ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಪ್ರಮುಖವಾಗಿ ಈಗ ನಡೀತಾ ಇರತಕ್ಕಂಥ ಯುದ್ಧ ತನ್ನ ಬಲವನ್ನು ಕಳ್ಕೊಳ್ಳುತ್ತೆ, ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ನೋಡಿ, ಜೂನ್ 2ನೇ ತಾರೀಕು ನಂತರ ವಿಶ್ವದಾದ್ಯಂತ ಆಗ್ತಾ ಇರತಕ್ಕಂಥ ಯುದ್ಧಗಳು ಒಂದು ಹಂತಕ್ಕೆ ನಮಗೆ ತೆರೆ ಕಾಣ್ಬಿಡುತ್ತೆ. ಒಂದು 60ರಿಂದ 70 ಭಾಗದಷ್ಟು ಅದರ ವೈಷಮ್ಯ ಮತ್ತು ನೇರವಾದ ಯುದ್ಧ ಅನ್ನುವಂಥದ್ದು ನಿಂತು ಹೋಗುತ್ತೆ. ಅದಾದಮೇಲೆ ಈ ಮಧ್ಯೆ 85 ದಿನಗಳು ಹೇಳಿದ್ನಲ್ಲ ನಾನು, ಯಾವಾಗ ನವೆಂಬರ್, ಡಿಸೆಂಬರ್ ಮತ್ತು ಜನವರಿ 24, ಜನವರಿ 24, 2027, ಆ ಒಂದು 85 ದಿನಗಳ ಕಾಲ ಮತ್ತೆ ಬೆಂಕಿ ಚೆಂಡ ರೀತಿಯಾಗಿ ಶುರುವಾಗ್ಬೋದು, ಇಲ್ಲ ಅಂತ ಹೇಳಲಿಲ್ಲ. ಯಾಕಂದರೆ ಸಿಂಹರಾಶಿಗೆ ಬರ್ತಾರೆ ಅವಾಗ ಗುರು. ಸಿಂಹರಾಶಿ ಅಂದರೆ ಫೈರ್ ಅಂತೀವಿ, ಅಗ್ನಿ ಅಂತೀವಿ. ಸಿಂಹರಾಶಿಗೆ ಬಂದಾಗ ಸ್ವಲ್ಪ ಅದು ಇದು ನಾವೇನು ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರು ಅಂತಾರಲ್ಲ, ಹಾಗೆ ಇನ್ನೂ ಜಾಸ್ತಿ ಆಗ್ಬೋದು ಗದಗೆ. ಆದರೆ ಈ ಮಧ್ಯಕಾಲದಲ್ಲಿದೆಯಲ್ಲ, ಈ ಜೂನ್ 2ನೇ ತಾರೀಕಿಂದ ನಮಗೆ ಅಕ್ಟೋಬರ್ 1ರವರೆಗೂ ಯಾವುದೇ ಥರದ ತೊಂದರೆಗಳು, ದೊಡ್ಡ ಪ್ರಮಾಣದ ಯುದ್ಧಗಳಾಗದೆ ಶಾಂತಿಯುತವಾದಂಥ ಒಂದು ರೀತಿ ಅಂತ ಕಾಣ್ಬೋದು. ಇನ್ನೊಂದು 30% ಅಂತರ್ಯುದ್ಧಗಳು, ಈ ರಾಜತಾಂತ್ರಿಕ ಯುದ್ಧಗಳು ಈ ಥರದ್ದು ನಡಿಬೋದಾದರೆ ಖಂಡಿತ ವಿಶ್ವಕ್ಕಂತೂ ತುಂಬ ಒಳ್ಳೆಯದು. ಇದು ವಿಶ್ವದ ವಿಚಾರ. ಆದರೆ ಇನ್ನು ಪ್ರಕೃತಿ ವಿಕೋಪದ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಪ್ರತಿ ವರ್ಷವೂ ಪ್ರಕೃತಿ ವಿಕೋಪ ನಡೆಯುತ್ತೆ. ಒಮ್ಮೊಮ್ಮೆ ತುಂಬ ಜಾಸ್ತಿ ನಡೆಯುತ್ತೆ, ಒಮ್ಮೊಮ್ಮೆ ಸ್ವಲ್ಪ ನಡೆಯುತ್ತೆ, ಮಧ್ಯಮವಾಗಿರುತ್ತೆ. ಈ ವರ್ಷ ಮಧ್ಯಮದ ಪ್ರಕೃತಿ ವಿಕೋಪ ನಮ್ಮ ಇಡೀ ಪ್ರಪಂಚಕ್ಕೆ ಇರೋದ್ರಿಂದ ತೊಂದರೆ ಇಲ್ಲ. ಇನ್ನು ಹೇಳಬೇಕಾದ್ರೆ ಭಾರತ ದೇಶಕ್ಕೆ ಸ್ವಲ್ಪ ಜಾಸ್ತಿ ಇದೆ ಪ್ರಕೃತಿ ವಿಕೋಪ ಅನ್ನುವಂಥದ್ದು. ಸರಿ, ನಮ್ಮ ದೇಶಕ್ಕೆ ಅಂತ ಬಂದಾಗ ದೇಶದಲ್ಲಿ ಗುರುವಿನ ಪ್ರಭಾವ. ಗುರು ಅಂತಂದರೆ ಫಿನಾನ್ಸ್ ಅಂತ ಹೇಳಿದೆ ನಾನು. ಹಾಗಾಗಿ ಹಣದ ವಿಚಾರದಲ್ಲಿ ಭಾಳಷ್ಟು ಅಲ್ಲೋಲ ಕಲ್ಲೋಲ ಆಗುತ್ತೆ. ನಾನು ಪ್ರಾರಂಭದಲ್ಲಿ ಹೇಳಿದಂಗೆ ಸಂಪಾದನೆಯೂ ಜಾಸ್ತಿ, ಖರ್ಚು ಜಾಸ್ತಿ. ಈ ಎರಡೂ ಕೂಡ ಸಮತೋಲನ ಮಾಡೋಕ್ಕೆ ಜನ ತುಂಬಾ ಕಷ್ಟಪಡ್ತಾರೆ, ತುಂಬ ಸಾಲಗಳಿಗೆ ಮೊರೆ ಹೋಗ್ತಾರೆ. ಜನಜೀವನ ಒಂದು ಸ್ವಲ್ಪ ಹಣದ ವಿಚಾರದಲ್ಲಿ ಅಸ್ತವ್ಯಸ್ತ ಆಗಿ ಒಂದು ಸ್ವಲ್ಪ ನಾವು ಆಡಂಬರದ ಜೀವನವನ್ನು ಬದುಕೋದಕ್ಕೆ ಭಾರತ ದೇಶದ ಜನರೆಲ್ಲರೂ ಕೂಡ ಅದಕ್ಕೆ ಹೆಚ್ಚು ಮಾರು ಹೋಗ್ತಾರೆ. ಇನ್ನು ದೇಶದ ರಾಜಕೀಯ ವಿಚಾರಕ್ಕೆ ನೋಡೋದಾದರೆ ಈಗ ಪ್ರಸ್ತುತ ಎಲ್ಲಿವರೆಗೂ ಅಂದರೆ ಜೂನ್ 2ನೇ ತಾರೀಕು 2026ವರೆಗೂ ಇಡೀ ನಮ್ಮ ದೇಶದ ರಾಜಕೀಯ ಏನು ನಡೆದಿದೆಯೋ, ಇವತ್ತೇನಿದೆಯೋ ಸ್ಥಿತಿಗತಿ, ಇದು ಹಾಗೆ ಮುಂದುವರಿಯುತ್ತೆ, ಏನೂ ಬದಲಾವಣೆ ಆಗಲ್ಲ. ಇನ್ನು ನಮ್ಮ ರಾಜ್ಯಕ್ಕೆ ಬಂದರೆ ಈಗ 2ನೇ ತಾರೀಕು ನಮಗೆ ಗುರುಬಲ ಬಂದ ನಂತರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನೋ ಒಂಥರ ಸಂತೋಷ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಉತ್ತರ ದಿಗ್ಭಾಗೆ ಚಣಕಧಾನ್ಯ ಗುರುಗ್ರಹಂ ಧ್ಯಾಯಾಮಿ ಅಂತ ನಾವು ಪೂಜೆ ಮಾಡ್ತೀವಿ. ಅಂದರೆ ಗುರುವಿನ ಸ್ಥಾನ ಯಾವುದಂದರೆ ಉತ್ತರ ಭಾಗ. ಉತ್ತರದಿಂದ ದೃಷ್ಟಿ ಎಲ್ಲಿ ಬೀಳುತ್ತೆ ಅಂತಂದರೆ ನೇರ ದೃಷ್ಟಿ ದಕ್ಷಿಣ ಭಾಗಕ್ಕೆ ಬೀಳುತ್ತೆ. ಹಾಗಾಗಿ ಆ ಮೊದಲನೇ ಹೆಜ್ಜೆ ಅನ್ನೋಂಥದ್ದು ಕರ್ನಾಟಕ ರಾಜ್ಯಕ್ಕೆ ಸಿಗೋದ್ರಿಂದ ಉತ್ತರ ಕರ್ನಾಟಕ ಯಾವುದು ನಾವು ನೋಡ್ತಾ ಇದ್ದೀವಲ್ಲ, ಬೀದರ್ರು, ಆಮೇಲೆ ಕಲಬುರಗಿ, ಆ ಕಡೆಯಿಂದ ನಮಗೆ ಅಭಿವೃದ್ಧಿ ಅನ್ನುವಂಥದ್ದು ಇನ್ನು 2 ವರ್ಷ ನಮಗೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಈ 1 ವರ್ಷ ಅಂತೂ ಅದ್ಭುತವಾಗಿರುತ್ತೆ. ಓಕೆ, ಇನ್ನು ನೀವು ದೇಶದ ರಾಜಕಾರಣದ ಬಗ್ಗೆ ಹೇಳ್ತಾ ಇದ್ರಿ. ರಾಜ್ಯದ ರಾಜಕಾರಣವನ್ನು ನಾವು ನೋಡಲೇಬೇಕು. ಸದ್ಯದ ಬೆಳವಣಿಗೆಗಳು ಏನಾಗ್ತಾ ಇದೆ, ದೊಡ್ಡ ಮಟ್ಟದ ಬದಲಾವಣೆ ಆಗ್ತಾ ಇದೆ ರಾಜಕಾರಣದಲ್ಲಿ. CM ರಿಸೈನ್ ಮಾಡಿದ್ರು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾ ಇದ್ದಾರೆ. ಅವರ ಒಂದು ಯೋಗದ ಬಗ್ಗೆ ನಾವು ಮಾತನಾಡೋದಾದರೆ ಅಥವಾ ಗುರುವಿನ ಬಲ DK ಶಿವಕುಮಾರ್ ಅವರಿಗೆ ಹೇಗಿದೆ ಅನ್ನೋದನ್ನು ನೋಡೋದಾದರೆ, ಮುಖ್ಯವಾದ ಪ್ರಶ್ನೆ. ನಮ್ಮ ರಾಜ್ಯಕ್ಕೆ CM ಅಂತಂದರೆ ನಮ್ಮ ರಾಜ್ಯಕ್ಕೆ ತಂದೆ ಇದ್ದ ಹಾಗೆ. ಮುಖ್ಯಮಂತ್ರಿಗಳು ಯಾವತ್ತೂ ಕೂಡ ಜಾತಕ ಬಲಿಷ್ಠವಾಗಿತ್ತು ಅಂತಂದರೆ ಆ ರಾಜ್ಯದ ಪ್ರಜೆಗಳು ತುಂಬ ಸಂತೋಷವಾದ ಜೀವನವನ್ನು ಕಾಣ್ತಾರೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದಂದರೆ DK ಶಿವಕುಮಾರ್ ಅವರ ಜಾತಕ ಇದೆಯಲ್ಲ, ಅದು ಬಹಳ ಅದ್ಭುತವಾದ ಜಾತಕ. ಅವರು ಸಿಹಿ ಕಹಿ ಎರಡನ್ನೂ ಕೂಡ ತೃಪ್ತಿಯಾಗಿ ಪಡ್ಕೊಂಡಿದ್ದಾರೆ. ಬರೀ ಸಿಹಿ ಮಾತ್ರ ಅಲ್ಲ, ಅವರೇನೋ ಹಣ ಸಂಪಾದನೆ ಮಾಡಿದ್ದಾರೆ, ಕೋಟ್ಯಾಧೀಶರಾಗಿದ್ದಾರೆ ಅನ್ನೋದು ಇನ್ನೊಂದು ಸೆಕೆಂಡ್ರಿ. ಅದೇ ಥರ ಕಷ್ಟಪಟ್ಟಿದ್ದಾರೆ, ಹಲವಾರು ಅವಮಾನಗಳನ್ನು ಪಡೆದಿದ್ದಾರೆ, ಸೆರೆಮನೆಗೆ ಹೋಗಿ ಬಂದಿದ್ದಾರೆ. ಎಲ್ಲ ನೋಡಿದಾಗ ಸುಖ ದುಃಖ ಎರಡನ್ನೂ ಅತ್ಯಂತ ದೊಡ್ಡದಾಗಿ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಹಾಗೆ ನೋಡೋಕೆ ಹೋದರೆ ಅವ್ರದ್ದು ಕನ್ಯಾ ಲಗ್ನ. ಅವರ ಜಾತಕದಲ್ಲಿ ಶನಿ ಸ್ವಂತ ಮನೇಲಿದ್ದಾರೆ. ಸ್ವಂತ ಮನೆಯಲ್ಲಿ ಶನಿ ತ್ರಿಕೋಣ ಸ್ಥಾನದಲ್ಲಿದ್ದಾರೆ. ತ್ರಿಕೋಣ ಅಂತಂದರೆ ಲಗ್ನ, ಪಂಚಮ, ಭಾಗ್ಯಸ್ಥಾನ. 1st ಹೌಸು ಮತ್ತು 5th ಹೌಸು, 9th ಹೌಸು, ಇದನ್ನು ನಾವು ತ್ರಿಕೋಣ ಸ್ಥಾನ ಅಂತ ಹೇಳ್ತೀವಿ ಏನು ಜ್ಯೋತಿಷ್ಯದಲ್ಲಿ. ಹಾಗಾಗಿ ಪಂಚಮಾಧಿಪತಿ ಪಂಚಮದಲ್ಲಿದ್ದಾರೆ. 5th ಹೌಸ್ ಲಾರ್ಡ್ ಇನ್ 5th ಹೌಸ್. 5ನೇ ಮನೆ ಅಧಿಪತಿ ಯಾರು ಅಂದರೆ ಶನಿ.
ಶನಿ ಬಂದು ರಾಜಕೀಯಕ್ಕಾಗ್ಬೋದು ಅಥವಾ ಸುಖ ದುಃಖಕ್ಕಾಗ್ಬೋದು, ಎರಡಕ್ಕೂ ಕೂಡ ಬಲಿಷ್ಠವಾದಂಥ ಫಲ ಕೊಡುವಂಥ ಗ್ರಹ. ಹಾಗಾಗಿ ಶನಿ ಸ್ವಂತ ಮನೆ 80% ಸ್ಟ್ರಾಂಗ್ ಆಗಿದ್ದಾರೆ. ಆ್ಯಂಡ್ ಶಶಯೋಗ ಅನ್ನುವಂಥ ಯೋಗದಲ್ಲಿದ್ದಾರೆ. ಹಾಗಾಗಿ ಶಶಯೋಗ ಮೊದಲು ಕೊಡೋದೇನೆಂದರೆ ಆಯುಷ್, ಲಾಂಜಿವಿಟಿ. ಒಂದು ಗಟ್ಟಿ 75-80 ವರ್ಷ ಗಟ್ಟಿ ಆಯುಷು ಡಿ ಕೆ ಶಿವಕುಮಾರ್ ಅವ್ರಿಗಿದೆ ಅಂತ ತೊಗೊಳ್ಬೋದು. ಇದು ಮೊದಲನೇ ಹೆಜ್ಜೆ, 5ನೇ ಮನೆ ಹೆಜ್ಜೆ. ಎರಡನೇದವ್ರಿಗೆ ಶುಕ್ರ ಬಂದು ಸ್ವಂತ ಮನೇಲಿದ್ದಾರೆ, ಲಗ್ನದಿಂದ 9ನೇ ಮನೆ, ಅದು ತ್ರಿಕೋಣ ಸ್ಥಾನದಲ್ಲಿದೆ. ಅದನ್ನು ಮಾಲವ್ಯ ಯೋಗ ಅಂತ ಕರಿತೀವಿ. ಶನಿ ಕಷ್ಟವನ್ನು ಕೊಡ್ತಾನೆ, ಕಷ್ಟಪಟ್ಟಿದ್ದಾರೆ. ಮಾಲವ್ಯ ಯೋಗ ಲಕ್ಸುರಿಯನ್ನು ಕೊಡುತ್ತೆ, ಡಿಸೈರ್ಸನ್ನು ಕಂಪ್ಲೀಟ್ ಮಾಡುತ್ತೆ. ಒಳ್ಳೆ ವಾಹನ, ಒಳ್ಳೆ ಮನೆ, ಒಳ್ಳೆ ಹಾಸಿಗೆ, ಒಳ್ಳೆ ನಿದ್ರೆ, ಒಳ್ಳೆ ಭೋಜನ, ಇವೆಲ್ಲವನ್ನು ಶುಕ್ರ ಕೊಡ್ತಾನೆ. ಶುಕ್ರ ಅಂದರೆ ಡಿಸೈರ್ಸ್, ಆಸೆಗಳು ಅಂತ ಹೇಳ್ತೀವಿ. ಈ 2 ಯೋಗ, ಇದು ಬಂದು ಈಗ ಬರ್ತಾ ಇದೆಯಾ ಅಂದರೆ ಅಲ್ಲ, ಇದು ಅವ್ರು ಹುಟ್ಟಿದಾಗಿಂದನೂ ಇದೆ. ಇದು ಬಂದು ಅವ್ರ ಜನ್ಮ ಜಾತಕ ನಾನು ಹೇಳ್ತಾ ಇರೋದು. ಈ ಮಧ್ಯೆ ಇನ್ನೂ ಒಂದು ಯೋಗ ಇದೆ, ಅದು ಶಶಿಮಂಗಳ ಯೋಗ ಅಂತ ಕರಿತೀವಿ. ಶಶಿಮಂಗಳ ಯೋಗ ಸಾಧಾರಣವಾಗಿ ಬರುವಂಥದ್ದು ಆಫ್ಟರ್ ಮ್ಯಾರೇಜ್ ಆದಮೇಲೆ, ಮದುವೆ ಆದಮೇಲೆ ಸಿಗೋದು. ನಾನು ಸ್ವಲ್ಪ ಇನ್ಡೆಪ್ತಾಗಿ ತೊಗೊಂಬರ್ತಾ ಇದ್ದೀನಿ, ಯಾಕೆಂದರೆ ಗೋಚಾರಕ್ಕೆ ಈಗ ನೀವು ಗುರುಬಲ ಹೇಗಿದೆ, ಈಗ ಗುರು ಚೇಂಜ್ ಆಗ್ತಿರೋದ್ರಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾ ಇರೋದ್ರಿಂದ ಯಾವ ಥರ ಇದೆ ಅಂತ ನೀವು ಕೇಳಿದ್ರಿ. ಬಟ್ ನಾನು ಸ್ವಲ್ಪ ಇನ್ಡೆಪ್ತ್ ಹಳೆಯದಿಂದ ತೊಗೊಬರ್ತಾ ಇದ್ದೀನಿ. ಈ ಆಫ್ಟರ್ ಮ್ಯಾರೇಜ್ ಸಕ್ಸಸ್ ಜಾಸ್ತಿ ಯಾವುದಕ್ಕೆ, ಈ ಶಶಿಮಂಗಳ ಯೋಗ ಇದ್ದರೆ. ಯಾರಿಂದ ಬರಬೇಕು ಆ ಯೋಗ ಅಂದರೆ ಹೆಂಡತಿಯಿಂದ ಬರಬೇಕು ಅಂದರೆ, ಹೆಂಡತಿಯಿಂದ ಬಾರೋ ಮಾಡುವಂಥದ್ದು, ತೊಗೊಳ್ಳುವಂಥದ್ದು. ಹಾಗಾಗಿ ಯಾವಾಗ ಡಿ ಕೆ ಶಿವಕುಮಾರ್ ಅವರು ವಿವಾಹ ಮಾಡಿಕೊಂಡ್ರು, ವಿವಾಹದ ನಂತರ ತನ್ನ ಹೆಂಡತಿಯ ಜಾತಕದ ಯೋಗವನ್ನು ತಾನೇ ಅನುಭವಿಸ್ಲಿಕ್ಕೆ ಶುರು ಮಾಡಿದ್ರು. ಅದರ ಪಟ್ಟ ಪ್ರತಿಫಲ, ಇಷ್ಟು ವರ್ಷದ ಶ್ರಮ ಈಗ ಫಲ ಕೊಡ್ತಾ ಇದೆ. ಈಗಲೇ ಯಾಕೆ ಫಲ ಕೊಡಬೇಕು, ಅದು ಒಂದು ಕ್ವಶನ್ ಮಾರ್ಕು. ಹಾಗಾದರೆ ಮದುವೆ ಆಗಿ ಅವರು 20 ವರ್ಷ 25 ವರ್ಷ ಆಗಿದೆಲ್ಲ ಗುರುಗಳೇ, ಇವಾಗ ಯಾಕೆ ಫಲ ಕೊಡಬೇಕು, ಇವಾಗ ತಾನೇ CM ಆಗ್ತಾಯಿದ್ದಾರೆ, ಇಷ್ಟು ವರ್ಷ ಅವ್ರು CM ಆಗಿಲ್ಲ. ಹಂಗೆ ನೋಡೋಕೆ ಹೋದರೆ ಶನಿ ಎಲ್ಲಿದ್ದಾರೆ ಅವ್ರ ಮೂಲ ಜಾತಕದಲ್ಲಿ, ಅದಕ್ಕೆ ನೇರ 7ನೇ ಮನೆಯಲ್ಲಿ ಆಪೋಸಿಟ್ 7th ಹೌಸಲ್ಲಿ ರಾಹು ಗ್ರಹ ಕುತ್ಕೊಂಡಿದ್ದಾರೆ. ಯಾವಾಗ ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಬರುತ್ತೋ, ಒಂದು ಡಿಸಾಸ್ಟರು ಅಂದರೆ ಹಾಳು, ಇಲ್ಲ ಅಂದರೆ ಅದ್ಭುತ, ಎರಡರಲ್ಲೊಂದು ನಡಿಲೇಬೇಕದು. ಶನಿ ಮತ್ತು ರಾಹು ಇಬ್ಬರು ಕೂಡ ಪಾಪಗ್ರಹಗಳೇ. ಮೂಲ ಜಾತಕದಲ್ಲೇ ಶನಿ ದೃಷ್ಟಿ ರಾಹು ಮೇಲೆ, ರಾಹು ದೃಷ್ಟಿ ಶನಿ ಮೇಲೆ ಕುತ್ಕೊಂಡಿದೆ. ಅಮರ ಅನಂತ ಯೋಗ ಅನ್ನುವಂಥ ಯೋಗದಲ್ಲಿ ಹುಟ್ಟಿದ್ದಾರೆ ಅವರು. ಒಬ್ಬ ಮನುಷ್ಯ ತನ್ನ ಉತ್ತುಂಗ ಸ್ಥಾನ ಅಥವಾ ತಾನು ಜೀವನದಲ್ಲೇ ಆಸೆ ಪಟ್ಟಿರ್ತಕ್ಕಂಥ ಸ್ಥಾನಕ್ಕೆ ಹೋಗಬೇಕು ಅಂದರೆ ಅದಕ್ಕೆ ದಶಾಭುಕ್ತಿಗಳು ಸಪೋರ್ಟ್ ಮಾಡಬೇಕು ಅಂತ ಹೇಳುತ್ತೆ. ಹಾಗಾಗಿ ಸಪೋರ್ಟ್ ಮಾಡ್ತಾ ಇದೆ ಅವ್ರಿಗೀಗ ಶನಿ ಮತ್ತು ಶನಿ ದಶೆ ರಾಹು ಭುಕ್ತಿ ನಡೀತಾ ಇರೋದ್ರಿಂದ ಈ 2 ಗ್ರಹಗಳು ಅವ್ರಿಗೆ ಅಧಿಕಾರವನ್ನು ಕೊಡ್ತಾ ಇದೆ. ನೋಡಿ, ಜ್ಯೋತಿಷ್ಯ ಭಾಷೆಯಲ್ಲಿ ನಾವು ಹೇಳಬೇಕಾದ್ರೆ ಒಂದು ಬಲವಾದ ಫಲ ಎಷ್ಟು ದಿನ ಇರುತ್ತೆ ಅಂತಂದರೆ ಆ ದಶಾಭುಕ್ತಿಗಳು ಮತ್ತು ಗೋಚಾರ ಹೇಳುತ್ತೆ. ಇವಾಗ ಪಡ್ಕೋತಾ ಇರ್ತಕ್ಕಂಥ ಸ್ಥಾನ ಏನಿದೆ ಅದು ಗುರುಬಲ ಆದಮೇಲೆ ಅವರು ಕುರ್ಚಿಯನ್ನು ಹತ್ತಾ ಇದ್ದಾರೆ. ಗುರುಬಲ ಆಗೋವರೆಗೂ ಅವ್ರಿಗೆ ಸಿಕ್ಕಿರಲಿಲ್ಲ. ಇದನ್ನು ನಾವು ವಿಧಿ ಅಂತ ಕರಿತೀವಿ. 6 ತಿಂಗಳಿಂದ ಸತತ ಪ್ರಯತ್ನ, ಹೆಚ್ಚಿನ ಪ್ರಯತ್ನ ಪಟ್ಟು ಗುರುಬಲ ಬಂದ ಮೇಲೆ ಆ ಸ್ಥಾನಕ್ಕೆ ಕೂರ್ತಾ ಇದ್ದಾರೆ. ಈ ಸ್ಥಾನದಲ್ಲಿ ಕೂರ್ತ ಮೇಲೆ ನೆಕ್ಸ್ಟ್ 1 year ಏನೂ ಇಶ್ಯೂಸ್ ಇಲ್ಲ. ತುಂಬ ಚೆನ್ನಾಗಿ, ಭಾಳ ಅದ್ಭುತವಾಗಿ, ಜನ ಹೆಚ್ಚೆಚ್ಚು ಮೆಚ್ಚುಗೆಯನ್ನು ಕೊಡೋ ರೀತಿಯಲ್ಲಿ ಅವರು ಆಡಳಿತನ ಮಾಡ್ತಾರೆ. ಇಷ್ಟು ದಿನ ಮಾಡಲಿಲ್ವಲ್ಲ ಅಂದರೆ, ಇಷ್ಟು ದಿನ ಸಂಪೂರ್ಣ ನಿರ್ಧಾರ ತಗೊಳ್ಳೋಂಥ ಶಕ್ತಿ ಇರಲಿಲ್ಲ. ಈಗ ಆ ಶಕ್ತಿಯನ್ನು ಗುರುನೇ ಕೊಡ್ತಾ ಇದ್ದಾನೆ ಲಾಭಸ್ಥಾನಕ್ಕೆ. ಇನ್ನು ಪ್ರಾಕೃತಿಕ ವಿಕೋಪಗಳ ಬಗ್ಗೆ ತಾವು ಹೇಳ್ತಾ ಇದ್ರು, ವಿಶ್ವದ ಮಟ್ಟದಲ್ಲಿ ಅಷ್ಟು ಭಯ ಇಲ್ಲ, ಅಲ್ಲೋಲ ಕಲ್ಲೋಲವನ್ನು ನಾವು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ, ಆದರೆ ದೇಶದ ಮಟ್ಟಿಗೆ ಅಪಾಯವಂತೂ ಇದ್ದೇ ಇದೆ ಅಂತ ಹೇಳಿ, ಯಾವ ರೀತಿಯ ಪ್ರಾಕೃತಿಕ ವಿಕೋಪಗಳನ್ನು ನಮ್ಮ ದೇಶ ಎದುರಿಸಬೇಕಾಗುತ್ತೆ ಅಂತ? ಮುಖ್ಯವಾಗಿ ನೀರಿನಿಂದ ಸಮಸ್ಯೆಗಳು ಜಾಸ್ತಿ ಇದೆ. ಯಾವ ಥರ ಅಂತಂದರೆ, ಈ ಒಂದು ಹಿಮಾಲಯದ ರೇಂಜಸ್ ಏನಿದೆ ನಮಗೆ, ಹಿಮಾಲಯ ಪರ್ವತಗಳ ಒಂದು ಬುಡಕಟ್ಟುಗಳಲ್ಲಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ, ಸ್ವಲ್ಪ ಸಾವು ನೋವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅದು ಬಿಟ್ಟರೆ ನಮ್ಮ ಕರ್ನಾಟಕದ ಪಕ್ಕದ ರಾಜ್ಯ ಕೇರಳದಲ್ಲಿ ಮತ್ತು ತಮಿಳುನಾಡಿನ ಕೆಲವೊಂದು ಭಾಗಗಳಲ್ಲಿ ಈ ಬಾರಿ ಒಂದು ಸ್ವಲ್ಪ ಹೆಚ್ಚಿನ ಸಮಸ್ಯೆಗಳನ್ನು ಕಾಣ್ಬೋದು. ಈ ಬಾರಿ ದಕ್ಷಿಣ ಭಾರತದಲ್ಲೂ ಕೂಡ ಭೂಕಂಪನಗಳಾಗುವಂಥ ಸಾಧ್ಯತೆ, ಸ್ವಲ್ಪ ದೊಡ್ಡ ಪ್ರಮಾಣದ ಭೂಕಂಪಗಳೇ, ರಿಕ್ಟರ್ ಮಾಪಕದಲ್ಲಿ ಸ್ವಲ್ಪ ಒಂದು 6ಗಿಂತ ಹೆಚ್ಚಾಗಿ ದಾಖಲೆ ಆಗುವಂಥ ರೀತಿಯಲ್ಲಿ ಭೂಕಂಪನಗಳು ಮತ್ತು ಪ್ರಕೃತಿ ವಿಕೋಪ, ಮಳೆಯಿಂದ ನೀರಿನಿಂದ ಆಗುವಂಥ ಸಾಧ್ಯತೆಗಳು ಹೆಚ್ಚನ್ನು ಕಾಣ್ಬೋದು. ಅಗ್ನಿ ಅವಘಡಗಳೇನಿದ್ರು ಕೂಡ ಉತ್ತರ ಭಾರತದಲ್ಲಿ ಜಾಸ್ತಿ ಆಗುತ್ತೆ, ದಕ್ಷಿಣ ಭಾರತದಲ್ಲಿ ಪೂರ್ವ ಭಾಗ ಉತ್ತರ ಭಾಗ ಅಂದರೆ ಈಸ್ಟ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಲ್ಲಿ ಹೆಚ್ಚಾಗುತ್ತೆ ಅಗ್ನಿ ಪ್ರಮಾದಗಳು. ಇದು ಬಿಟ್ಟರೆ ಬೇರೆ ಪ್ರಕೃತಿಗೆ ಅಂತ ದೊಡ್ಡದಾಗಿ ಆಗುವಂಥದ್ದು ಏನಿಲ್ಲಮ್ಮ. ಓಕೆ.